ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಮುಂಚೆ ನಾನು ಮಂಡಿಗಂಟನ ನೋವನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳುವಂಥ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ. ಅದಕ್ಕೆ ಬೇಕಾಗಿ ಅದರಲ್ಲಿ ವ್ಯಾಯಾಮಗಳ ಅಗತ್ಯ ಇದ್ದರೆ ನೀವು ನನಗೆ ಕಾಮೆಂಟ್ಸ್ ಹಾಕಿ ಅಂತ ಹೇಳಿದ್ದೆ. ತುಂಬ ಜನ ರಿಕ್ವೆಸ್ಟನ್ನು ಕಳಿಸಿದ್ರು. ಆ ಪ್ರಕಾರವಾಗಿ ನಾನು ಮೊದಲನೇ ಭಾಗವಾಗಿ ಈ ಒಂದು ಮಂಡಿಗಂಟಿನ ನೋವು ನಿವಾರಣೆಗೆ ಬೇಕಾಗುವಂತಹ ಸಿಂಪಲ್ ಬೇಸಿಕ್ ಎಫೆಕ್ಟಿವ್ ಎಕ್ಸಸೈಸ್ಗಳ ಒಂದು ವಿಡಿಯೋವನ್ನು ಕೂಡ ಮಾಡಿ ಹಾಕಿದ್ದೆ. ಅದನ್ನು ನೋಡಿದವರು ಇದರ ಮುಂದಿನ ಹಂತದ ವ್ಯಾಯಾಮಗಳನ್ನು ನಮಗೆ ತಿಳಿಸ್ಕೊಡಿ ಅಂತ ಹೇಳಿ ತುಂಬ ಜನ ರಿಕ್ವೆಸ್ಟನ್ನು ಮಾಡಿದ್ದೀರಾ. ಹಾಗಾಗಿ ಈ ಒಂದು ಮಂಡಿಗಂಟಿನ ನೋವು ನಿವಾರಣೆಯ ಮುಂದಿನ ಹಂತದ ವ್ಯಾಯಾಮಗಳನ್ನು ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ಹಂಚ್ಕೊಳ್ತಾ ಇದ್ದೇನೆ. ಬನ್ನಿ ವ್ಯಾಯಾಮಕ್ಕೆ ಹೋಗೋಣ. ಇವತ್ತಿನ ಈ ಒಂದು ವ್ಯಾಯಾಮದ ಭಾಗದ ಮೊದಲನೇ ವ್ಯಾಯಾಮ ಅಂತಂದರೆ ನೋಡಿ, ಈ ಥರ ಒಂದು ಆರಾಮಾಗಿ ಕಂಫರ್ಟೇಬಲ್ ಆಗಿ ನೀವು ಒಂದು ಜಾಗದಲ್ಲಿ ಮಲ್ಕೊಂಡಿರಬೇಕು. ಮಲ್ಕೊಂಡು ನಿಮ್ಮ ಒಂದು ಕಾಲನ್ನು ಮಡ್ಚ್ಕೊಳ್ಳಿ, ಪ್ರಿಫರಬಲಿ ಎಡಗಾಲನ್ನು ಮಡ್ಚ್ಕೊಂಡ್ಬಿಟ್ಟು ಫಸ್ಟು. ಆನಂತರ ಈ ಒಂದು ಬಲಗಾಲೇನಿದೆ ಇದನ್ನು ಸ್ವಲ್ಪ ಮೇಲೆತ್ತಿ, ನೆಲದಿಂದ ಅಥವಾ ನಿಮ್ಮ ಬೆಡ್ಡಿನಿಂದ ಸ್ವಲ್ಪ ಮೇಲೆತ್ಬಿಟ್ಟು ಅದನ್ನು ಸೈಡ್ ವೇ ಮಾಡಬೇಕು. ಆನಂತರ ವಾಪಸ್ ತೊಗೊಂಡು ಬರೋ ಅಂಥದ್ದು. ಸೊ ನೀವು ಈ ಥರ ಮಲ್ಕೊಂಡಿದ್ದಲ್ಲಿ ಸ್ವಲ್ಪ ಮೇಲೆ ಎತ್ಬಿಟ್ಟು ಇದನ್ನು ಸೈಡಿಗೆ ಸ್ಟ್ರೆಚ್ ಮಾಡಿ ಮತ್ತೆ ವಾಪಸ್ ತೊಗೊಂಡು ಬಂದು ಕೆಳಕ್ಕಿಡುವಂಥದ್ದು. ಇದೇ ರೀತಿಯಾಗಿ ನೀವು ಒಂದು 10 ಬಾರಿ ಈ ಒಂದು ವ್ಯಾಯಾಮವನ್ನು ನೀವು ಮಾಡ್ಕೊಳ್ಬಹುದು. ಈ ಎರಡು ಸೈಡಲ್ಲೂ ಮಾಡಬೇಕು. ಸೊ ಬಲಭಾಗದಲ್ಲಿ 10 ಸಲ ಆದ ತಕ್ಷಣ ನೀವು ಬಲ ಕಾಲನ್ನು ಮಡಚಿಟ್ಕೊಂಡ್ಬಿಟ್ಟು ಎಡಗಡೆ ಕಾಲನ್ನು ಬಿಟ್ಕೊಂಡು ಎಡಗಡೆ ಕಾಲಲ್ಲಿ ಕೂಡ ಅದೇ ರೀತಿಯಾಗಿ ಸ್ಲೈಡ್ ಮಾಡೋದು ಮತ್ತು ವಾಪಸ್ ತೊಗೊಂಡು ಬರೋದು. ಸೊ ಈ ರೀತಿ ಎಡಕಾಲಲ್ಲಿ 10 ಸಲ ಅಭ್ಯಾಸವನ್ನು ಮಾಡಬೇಕು. ಇವಾಗ ಎರಡನೇ ವ್ಯಾಯಾಮಕ್ಕೆ ಹೋಗೋಣ. ಎರಡನೇ ವ್ಯಾಯಾಮ ಮಾಡಲಿಕ್ಕೆ ನಿಮ್ಗೆ ಈ ಥರ ಯಾವುದಾದ್ರೂ ಒಂದು ಗೋಡೆಯ ಅವಶ್ಯಕತೆ ಇದೆ. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ, ಗೋಡೆಯ ಕಡೆ ತಿರ್ಕೊಂಬಿಟ್ಟು ಗೋಡೆಗೆ ನಿಮ್ಮ ಕೈಗಳನ್ನು ಹಿಡ್ಕೊಂಡು ಸಪೋರ್ಟಾಗಿ ಇಟ್ಕೊಂಡ್ಬಿಟ್ಟು ಎರಡೂ ಕಾಲಿನ ಬೆರಳುಗಳ ಮೇಲೆ ನೀವು ನಿಂತ್ಕೋಬೇಕು. ಆನಂತರ ಕೆಳಗಡೆ ಬಿಡುವಂಥದ್ದು. ಪುನಃ ಅದನ್ನೇ ಮಾಡಬೇಕು. ಎರಡೂ ಕಾಲಿನ ಮೇಲೆ ನಿಂತ್ಕೊಳ್ಳೋದು, ಕೆಳಗಿಳಿಸೋದು. ಸೊ ಇದರಿಂದ ಏನಾಗತ್ತೆ ಅಂತ ಕೇಳಿದ್ರೆ, ಕಾಲಿನ ಎಲ್ಲ ಹಿಂಬದಿಯ ಮಾಂಸಖಂಡಗಳೆಲ್ಲ ಫುಲ್ ಸ್ಟ್ರೆಚ್ ಆಗುತ್ತೆ. ಸೊ ಆ ಒಂದು ಸ್ಟ್ರೆಚ್ಚಿಂಗ್ ಆಗೋದ್ರಿಂದ ಮಂಡಿಗಂಟಿನ ಹಿಂಭಾಗ ಕೂಡ ಸ್ಟ್ರೆಚ್ಚಿಂಗ್ ಎಫೆಕ್ಟ್ಗೆ ಒಳಗಾಗೋದ್ರಿಂದ ಮಂಡಿಯ ಸುತ್ತ ಇರುವಂತಹ ಮಾಂಸಖಂಡಗಳು ಸಡಿಲಗೊಂಡು ನಿಮಗೆ ಆ ಒಂದು ನೋವನ್ನು ಅಥವಾ ಹಿಡ್ಕೊಳ್ಳೋ ಅಂಥ ಒಂದು ಅನುಭವವನ್ನು ಅದು ಕಡಿಮೆ ಮಾಡಿಕೊಡುತ್ತೆ. ಇವಾಗ ಮೂರನೇ ವ್ಯಾಯಾಮಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ಈ ಥರ ಯಾವುದಾದ್ರೂ ಒಂದು ನೀವು ಸ್ಟೂಲನ್ನು ಎದುರುಗಡೆ ಇಟ್ಕೊಳ್ಬೇಕು. ಈ ಹೈಟಿಂದು ಅಥವಾ ಇನ್ನೊಂದು ಸ್ವಲ್ಪ ಹೈಟ್ ಇದ್ರೂ ತೊಂದರೆ ಇಲ್ಲ. ಸೊ ಈ ಹೈಟನ್ನ ಸ್ಟೂಲನ್ನು ಒಂದನ್ನು ಇಟ್ಕೊಂಡ್ಬಿಟ್ಟು ಇದರ ಮೇಲೆ ನೀವು ಗೋಡೆ ಪಕ್ಕದಲ್ಲಿ ಸಪೋರ್ಟಿವ್ ಆಗಿ ಗೋಡೆಯನ್ನು ಹಿಡ್ಕೊಂಡು ನಿಂತ್ಕೊಂಡು ಕೂಡ ಮಾಡ್ಬೋದು, ಅಥವಾ ಹಾಗೇನೂ ಕೂಡ ಮಾಡ್ಬೋದು. ಸೊ ಈ ಒಂದು ಸ್ಟೂಲಿನ ಮೇಲೆ ನಿಮ್ಮ ಕಾಲನ್ನು ಎತ್ತಿ ಇಡೋದು, ಇಟ್ಟುಬಿಟ್ಟು ಆನಂತರ ವಾಪಸ್ ಕೆಳಗೆ ತೆಗೆಯುವಂಥದ್ದು. ನಿಧಾನವಾಗಿ ಮಾಡಬೇಕು. ಫಾಸ್ಟಾಗಿ ಮಾಡೋದು ಅಥವಾ ತುಂಬ ಪ್ರೆಷರ್ ಹಾಕಿ ಮಾಡೋದನ್ನು ಮಾಡಬಾರ್ದು. ಸೊ ಕಾಲನ್ನು ಎತ್ತಿ ನಿಮ್ಮ ಒಂದು ಸ್ಟೂಲ್ ಮೇಲೆ ಇಡೋದು, ಕೆಳಗೆ ಇಟ್ಕೊಳ್ಳೋದು. ಒಂದು ಕಾಲಲ್ಲಿ 10 ರಿಪಿಟೇಷನ್ ಆದ ನಂತರ ಮತ್ತೊಂದು ಕಾಲಲ್ಲಿ ಸೇಮ್ ಅದೇ ವ್ಯಾಯಾಮವನ್ನು 10 ಸಲ ನೀವು ರಿಪೀಟ್ ಮಾಡಬೇಕಾಗತ್ತೆ. ನಾಲ್ಕನೇ ವ್ಯಾಯಾಮಕ್ಕೆ ಇವಾಗ ನೀವು ಸ್ಟೂಲ್ ಮೇಲೆ ಕಾಲಿಟ್ಕೊಂಡು ಮಾಡೋವಂಥದ್ದನ್ನು ಮಾಡಿದ್ದೀರಾ. ಇದರ ಪ್ರೋಗ್ರೆಷನ್ ಹೇಗೆ ಅಂತ ಕೇಳಿದ್ರೆ, ಅದೇ ಸೇಮ್ ವ್ಯಾಯಾಮವನ್ನು ವಿತೌಟ್ ಸಪೋರ್ಟ್ ಅಂತಂದರೆ ಸ್ಟೂಲಿನ ಮೇಲೆ ಕಾಲು ಇಡ್ದೇನೆ ಮಾಡಬೇಕು. ಸೊ ನೀವು ಬೇಕಾದರೆ ಗೋಡೆಯ ಸಪೋರ್ಟನ್ನು ತಗೊಂಡು ಕೈಯನ್ನು ಗೋಡೆಗೆ ಆತಿ ಇಟ್ಕೊಳ್ಬೋದು. ಆ ನಂತರದಲ್ಲಿ ನೀವು ಕಾಲನ್ನು ಮೇಲೆ ಎತ್ತಿ ಲಂಬಕೋನದಲ್ಲಿ ಅಂದರೆ 90 ಡಿಗ್ರಿ ಅಲ್ಲಿ ಕಾಲು ಬರೋ ಹಾಗೆ ಅದನ್ನು ಹೋಲ್ಡ್ ಮಾಡಿ ಹಿಡ್ಕೊಳ್ಬೇಕು. ಹೋಲ್ಡ್ ಮಾಡಿ ಹಿಡ್ಕೊಂಡು 1 2 3 4 5 ಆನಂತರ ಕೆಳಗಿಡೋ ಅಂಥದ್ದು. ಕೆಳಗಿಟ್ಟಾಗಲೂ ಅಷ್ಟೇ ಎರಡೂ ಕಾಲಿನ ಮೇಲೆ ಸಮ ಬಲವನ್ನು ಹಾಕಿ ನೇರವಾಗಿ ನಿಂತ್ಕೊಳ್ಬೇಕು. ಒಂದು ಸೈಡ್ ಹಿಂಗೆ ಮಾಡೋದು ಅಥವಾ ಒಂದು ಸೈಡ್ ಮಾತ್ರ ಭಾರ ಹಾಕೋದು ಆ ಥರದ್ದನ್ನು ಮಾಡಬಾರ್ದು. ಸೊ ನೀವೇನು ಮಾಡ್ತೀರಾ,
ಒಂದು ಕಾಲನ್ನು ಸ್ಟ್ರೈಟ್ 90 ಡಿಗ್ರಿಗೆ ಮೇಲೆತ್ತಿ ಅದನ್ನು 5 ಕೌಂಟ್ಸ್ ಮೇಂಟೈನ್ ಮಾಡಿ ವಾಪಸ್ ಕೆಳಗಿಳಿಸೋದು. ಆನಂತರ ಮತ್ತೊಂದು ಕಾಲು ಎಡಗಡೆ ಕಾಲಿಂದ ಕಾಲನ್ನು ಮೇಲೆ ಎತ್ತಿಬಿಟ್ಟು 90 ಡಿಗ್ರೀಸಲ್ಲಿ ಮೇಂಟೈನ್ ಮಾಡಿ 5 ಕೌಂಟ್ಸ್ ಹೋಲ್ಡ್ ಮಾಡೋದು, ಕೆಳಗಿಡೋದು. ಈ ವ್ಯಾಯಾಮವನ್ನು 10 ರೌಂಡ್ ಅಥವಾ 10 ಕೌಂಟ್ಸಲ್ಲಿ ನೀವು ರಿಪೀಟ್ ಮಾಡಬಹುದು. ಇದೇ ವ್ಯಾಯಾಮದ ಮುಂದಿನ ಪ್ರೋಗ್ರೆಷನ್. ಹಾಗೆಯೇ ಇನ್ನೊಂದು ಸ್ವಲ್ಪ ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ಈ ತೊಡೆಯ ಮಾಂಸಖಂಡಗಳನ್ನು ನೀವು ಬಲವರ್ಧನೆ ಮಾಡ್ಕೊಳ್ಬೇಕು ಅಂತಂದರೆ ಮಾತ್ರ ನಾವು ಮಂಡಿಗಳಿಗೆ ಬೀಳುವಂತಹ ಪ್ರೆಷರನ್ನು ಕಡಿಮೆ ಮಾಡ್ಬೋದು ಅಂತ ಹೇಳಿ ಅಲ್ವಾ. ಸೊ ತೊಡೆಯ ಮಾಂಸಖಂಡಗಳನ್ನು ಇನ್ನೂ ಬಲಪಡಿಸ್ಕೊಳ್ಳೋ ಸಲುವಾಗಿ ನೀವೇನು ಮಾಡ್ಬೋದಪ್ಪ ಅಂತಂದರೆ, ಈ ಥರ ಸ್ಟೂಲ್ ಏನು ಇಟ್ಕೊಂಡಿರ್ತೀರ ಅದರ ಒಂದು ಸೈಡಿಗೆ ನಿಮ್ಮ ಕಾಲನ್ನು ಇಟ್ಬಿಟ್ಟು, ಒಂದು ಕಾಲು ಅಲ್ಲೇ ಇರುತ್ತೆ ಸೆಂಟರಲ್ಲಿ, ಇನ್ನೊಂದು ಕಾಲನ್ನು ಈ ಥರ ಸೈಡ್ ಇಟ್ಕೊಂಡು ಮೇಲೆ ಎತ್ತಿ ಈಚೆ ಸೈಡಿಗೆ ಇಡೋದು ಕಾಲನ್ನು, ಪುನಃ ವಾಪಸ್ ಮೇಲೆ ಎತ್ತಿ ಈಚೆ ಸೈಡಿಂದ ಇಡ್ಬೋದು. ಸ್ಟೂಲೇ ಆಗಬೇಕು ಅಂತ ಇಲ್ಲ, ನೀವು 2 ಲೀಟ್ರ್ ವಾಟರ್ ಬಾಟಲನ್ನು ಕೂಡ ಇಟ್ಕೊಂಡು ಮಾಡಬಹುದು. ಆದರೆ ಆ ವಾಟರ್ ಬಾಟ್ಲ್ ಕೆಳಗಡೆ ಬೀಳಬಾರ್ದು, ಆ ಒಂದು ಕಾಶಿಯಸ್ ಇಟ್ಕೊಂಡ್ಬಿಟ್ಟು ಮಾಡಬೇಕು. ಅಂತಂದರೆ ನೀವು ಮೇಲೆ ಎತ್ತಿದಾಗ ಪ್ರೆಷರ್ ಇಲ್ಲೇ ಬೀಳಬೇಕು ಈ ಮಾಂಸಖಂಡಗಳಿಗೆ. ನೀವು ವಾಟರ್ ಬಾಟ್ಲನ್ನು ತಳ್ಕೊಂಡು ಮಾಡಿದ್ರಿ ಅಂತಂದರೆ ಪ್ರೆಷರ್ ಬೀಳೋದಿಲ್ಲ. ಸೊ ಹಾಗಾಗಿ ಅಂದ್ರೆ ಅಷ್ಟರ ಮಟ್ಟಿಗೆ ಎತ್ತಬೇಕಾಗತ್ತೆ ಅಂತ ಹೇಳೋ ಸಲುವಾಗಿ ನಾನು ಅದನ್ನು ವಾಟರ್ ಬಾಟ್ಲಿನ ಒಂದು ಎಕ್ಸಾಂಪಲನ್ನು ಕೊಟ್ಟೆ ನಿಮಗೆ. ಸೊ ನೀವು ಮೇಲೆ ಎತ್ತಿ ದಾಟಿಸಿ ಈ ಕಡೆಗೆ ಇಡ್ತೀರ ಕಾಲು, ಪುನಃ ವಾಪಸ್ ಮೇಲೆ ಎತ್ತಿ ಈ ಕಡೆಗೆ ಇಡ್ತೀರ. ಇದು 10 ರಿಪಿಟೇಷನ್ ಆದ ನಂತರದಲ್ಲಿ ನಿಮಗೆ ಇದು ಕೈ ಬಿಟ್ಕೊಂಡು ಕೂಡ ಮಾಡಬಹುದು, ಗೋಡೆಗೆ ಹಿಡ್ಕೊಂಡೇ ಮಾಡಬೇಕಂತಿಲ್ಲ. ಸಪೋಸ್ ಇಂಬ್ಯಾಲೆನ್ಸ್ ಆಗತ್ತೆ, ಬೀಳೋ ಹಂಗಾಗತ್ತೆ ಅಂತ ಅನಿಸಿದರೆ ಗೋಡೆಗೆ ಹಿಡ್ಕೊಂಡು ಕೂಡ ಮಾಡಬಹುದು. ಸೊ ಇದು ನಿಮಗೆ 10 ರಿಪಿಟೇಷನ್ ಒಂದು ಕಾಲಲ್ಲಿ ಆದ ನಂತರದಲ್ಲಿ ಮತ್ತೆ ಪುನಃ ಎಡಗಡೆ ಕಾಲಿಂದ ನೀವು ಇದರ ಒಂದು ಅಭ್ಯಾಸವನ್ನು ಮಾಡ್ಬೋದು. ಸರಿಯಾಗಿ ಅದು 90 ಡಿಗ್ರಿಗೆ ಬರೋ ಹಾಗೆ ಎತ್ತಿಬಿಟ್ಟು ಆ ಒಂದು ಸ್ಟೂಲನ್ನು ಸೈಡ್ ಟು ಸೈಡ್ ಪಾಸ್ ಮಾಡಬೇಕು, ಕಾಲನ್ನು ಸ್ಟೂಲಿನ ಮೇಲೆ ಅಥವಾ 2 ಲೀಟ್ರ್ ವಾಟರ್ ಬಾಟಲಿನ ಮೇಲೆ. ಈ ಥರ ಅಭ್ಯಾಸಗಳನ್ನು ಮಾಡ್ತಾ ಹೋಗೋದ್ರಿಂದ, ಈ ಥರ ವ್ಯಾಯಾಮಗಳನ್ನು ಮಾಡ್ತಾ ಹೋಗೋದ್ರಿಂದ ನೀವು ನಿಮ್ಮ ತೊಡೆಯ ಮಾಂಸಖಂಡಗಳನ್ನು ಬಲಪಡಿಸ್ಕೊಳ್ಬಹುದು. ಜೊತೆಗೆ ಕಾಲಿನ ಎಲ್ಲ ಮಾಂಸಖಂಡಗಳನ್ನು ಸ್ಟ್ರೆಚ್ ಮಾಡ್ಬೋದು, ಸಡಿಲ ಮಾಡ್ಕೊಳ್ಬಹುದು. ಅದರಿಂದಾಗಿ ಮಂಡಿಗಂಟಿನ ಸುತ್ತಲೂ ಇರುವಂತಹ ಮಾಂಸಖಂಡಗಳೇನಿದೆ ಅವು ಬಲವರ್ಧನೆಗೊಳ್ತವೆ. ಮತ್ತು ಮಂಡಿಗಂಟಿನ ಹಿಂಭಾಗದಲ್ಲಿ ಇರುವಂತಹ ಮಾಂಸಖಂಡಗಳು ಸ್ಟ್ರೆಚ್ ಆದರೆ ಆ ಒಂದು ಹಿಡ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಕೂತ್ಕೊಂಡಿರ್ತೀರಿ, ಎದ್ದು ಹೋಗುವಾಗ ಹಿಂಗೆ ಕುಂಟೋ ಹಾಗೆ ಆಗ್ಬಿಡುತ್ತೆ, ಅದು ಬಿಟ್ಕೊಡೋದಿಲ್ಲ. ಸೊ ಇಂಥ ಒಂದು ಸಮಸ್ಯೆಯನ್ನು ಸರಿ ಮಾಡೋ ಸಲುವಾಗಿ ನಾವು ಸ್ಟ್ರೆಚಿಂಗ್ ಎಕ್ಸಸೈಸಸನ್ನು ಮಾಡಬೇಕು. ಸ್ಟ್ರೆಚಿಂಗ್ ಎಕ್ಸಸೈಸಸನ್ನು ನಾನು ಫಸ್ಟ್ ಪಾರ್ಟಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂತಂದರೆ ಇಲ್ಲಿ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಆದ ನಂತರದಲ್ಲಿ ನೀವು ಇವತ್ತು ನಾನೇನು ಈ ಒಂದು 4-5 ವ್ಯಾಯಾಮಗಳನ್ನು ಹೇಳ್ಕೊಟ್ಟಿದ್ದೇನೆ, ಇದರ ಅಭ್ಯಾಸವನ್ನು ಮಾಡ್ಕೊಳ್ಬಹುದು. ಈ ವ್ಯಾಯಾಮಗಳು ಹಳೆಯ ವ್ಯಾಯಾಮಗಳ ಮುಂದುವರಿದ ಭಾಗ. ಇನ್ನೂ ಅಡ್ವಾನ್ಸ್ ಒಂದು ಎಕ್ಸಸೈಸಸ್ಗಳು ಈ ಒಂದು ಮಂಡಿಗಂಟಿನ ನೋವಿನ ನಿವಾರಣೆಗೆ ನನ್ನ ಹತ್ರ ಇದೆ. ಸೊ ಅದರ ಅವಶ್ಯಕತೆ ಇದೆ ಅಂತಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನೀವು ನನಗೆ ಬರೆದು ತಿಳಿಸಿ. ಮುಂದಿನ ಹಂತದ ವ್ಯಾಯಾಮಗಳನ್ನು ಕೂಡ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತೇನೆ. ಇಂತಹ ಹಲವಾರು ಮಾಹಿತಿಪೂರ್ಣ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ವ್ಯಾಯಾಮಗಳನ್ನು ರೆಗ್ಯುಲರ್ ಆಗಿ ಮಾಡಿ, 2 ಹೊತ್ತು ಅಭ್ಯಾಸವನ್ನು ಮಾಡಿ. ವ್ಯಾಯಾಮಗಳನ್ನು 10 ರಿಪಿಟೇಷನಲ್ಲಿ 2 ಹೊತ್ತು ಅಭ್ಯಾಸ ಮಾಡ್ಬೋದು ಪ್ರತಿಯೊಂದು ಕಾಲಿಗೆ. ಸೊ ಇದನ್ನು ಮಾಡಿಕೊಂಡು ನಿಮ್ಮ ಮಂಡಿಗಂಟಿನ ನೋವನ್ನು ನಿವಾರಣೆ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.